ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ನಗು ನಗು ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀವಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನೆಲ್. ಏನಂತಂದ್ರೆ ನನ್ನ ಮಗಂದು 1 ವರ್ಷದ ಬರ್ಡೇ, 1 ವರ್ಷ ಆಯ್ತು ಅವನು ಹುಟ್ಟಿ. ಸೊ ಇವತ್ತು ಅವ್ನ ಬರ್ತಡೇ ಇರೋದ್ರಿಂದ ಇವತ್ತು ಏನೇನ್ ಮಾಡ್ತೀವಿ, ಆ ಫಂಕ್ಷನ್ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ತೋರಿಸ್ತೀವಿ ಈ ವ್ಲಾಗ್ ಅಲ್ಲಿ. ನಿಮ್ಮೆಲ್ಲಾರ್ದು ವಿಶಸ್ಸವನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಆಮೇಲೆ ಬ್ಲೆಸ್ ಮಾಡಿ ಅವನ್ಗೆ. ಇವಾಗ ಎಲ್ಗೋ ಹೊರಡ್ತಾ ಇದ್ದೀವಿ, ಏನೇನಾಗತ್ತೆ ಅಂತ ಎಲ್ಲ ಈ ವ್ಲಾಗ್ ಅಲ್ಲಿ ಬರುತ್ತೆ. ಸ್ಟೇ ಟ್ಯೂನ್ಡ್. ಹಲೋ ಬರ್ತ್ಡೇ ಬಾಯ್. ಜ್ಯೇಷ್ಠ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಚೆನ್ನ. ಇಷ್ಟು ಕೇಕ್ ಆರ್ಡ್ರ್ ಕೊಟ್ಟಿದ್ವಿ, ಇಲ್ಲೇನೆ ತೊಗೊಳೋಣ ಅಂತ ಬಂದು ನಾವು ಒಂದು 4 ಜನ ಆಲ್ಟೋಲ್ಲಿ ಬಂದ್ವಿ. ವಿಜಿ ಅವರೆಲ್ಲ ಒಂದು 5 ನಿಮಿಷ ಬಿಟ್ಕೊಂಡು ಬರ್ತಾರೆ. ನಾನು ಇಲ್ಲಿ ಕೇಕ್ ತೊಗೊಂಡು ಹೋಗ್ಬೇಕಾಗಿತ್ತಲ್ವಾ, ಆಮೇಲೆ ಬರ್ತಾರೆ ಅವರು. ಇನ್ನು ಇವು ಡೈರೆಕ್ಟಾಗಿ ಬರ್ತಾನೆ. ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ಅಂತರಗಂಗೆ ಹತ್ರ ಒಂದು 80 ಜನ ಆಶ್ರಮದಲ್ಲಿ ಇರೋದು. ಸೊ 80 ಜನಕ್ಕೂ ಒಬ್ಬಟ್ಟು ಊಟ ಹೇಳಿದ್ವಿ. ಮತ್ತು ಕೇಕ್ ಕಟ್ ಮಾಡಲ್ಲ, ಅಲ್ಲಿ ಪೀಸಸ್ ಕೊಡೋದಕ್ಕಾಗಲ್ಲ ಅಂತ ಹನಿಕಿಟ್ ಪೀಸಸ್ ಹೇಳ್ಬಿಟ್ಟಿದ್ವಿ. ಅದನ್ನು ತೊಗೊಂಡೋಗೋಣ ಅಂತ ಬಂದೆ. ಮತ್ತು ಮನೆ ಹತ್ರಕ್ಕೂ ಸಂಜೆ ಬೇಕು. ಸೊ 100 ಪೀಸಸ್ ಮಾತ್ರ ಬೇಕು, ತೊಗೊಂಡು ಅಲ್ಲಿ ಹೋಗೋಣ. ಇದೆ ಆಶ್ರಮ ಅಂತರಗಂಗಾ ವಿದ್ಯಾಸಂಸ್ಥೆ. ವಯಸ್ಸು ಆ್ಯಕ್ಚುಲಿ ಒಂದು ಕಾಲಕ್ಕೆ ಬರಬೇಕಾಗಿತ್ತು, 1:15 ಆಯಿತು. ಪಾಪ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಕಟ್ ಮಾಡಪ್ಪ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಮೊದಲ ವರ್ಷದ ಒಬ್ಬ ಮಗ ಜ್ಯೇಷ್ಠ ಆಗಸ್ಟ್ಗೆ ಏನಂತ ವಿಶ್ ಮಾಡ್ತೀರಾ? ಅಲ್ಲಿ ಚಿನ್ನ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ತಗೊಳ್ಳಿ ಯಶೇಂದ್ರ, ಹ್ಯಾಪಿ ಬರ್ಡೇ. ತಿನ್ಸು ನೀನು ಎಷ್ಟು ತಿನ್ಸ. ಮೆಸೇಜ್ ಹಾಕ್ಬೇಕು. ಇಷ್ಟ ಒಳ್ಳೇದಾಗ್ಲಿ ಪಾಪ ನಿಮ್ಮ. ಈ ದಿನ ಪುಟಾಣಿ ಜ್ಯೇಷ್ಠ ಅಗಸ್ತ್ಯರವರ ಮೊದಲ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀಯುತ ಅವರ ತಂದೆಯಾಗಿರ್ತಕ್ಕಂಥ ವಿನೋದ್ ಸರ್ ಅವರು ನಮ್ಮ ಶಾಲೆಯ ವಿಶೇಷ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ವಿಶೇಷ ಮಧ್ಯಾಹ್ನದ ಊಟದ ವ್ಯವಸ್ಥೆನ ಏರ್ಪಡಿಸಿರ್ತಾರೆ ಮಕ್ಕಳ. ಪುಟಾಣಿ ಜ್ಯೇಷ್ಠ ಅಗಸ್ತ್ಯ ಬೆಳೆದು ದೊಡ್ಡವಳಾಗಿ ತಂದೆ ತಾಯಿಗೆ ಕೀರ್ತಿ ತರುವಂಥ ಮಗುವಾಗಿ ಬೆಳೀಲಿ. ಹಾಗೆಯೇ ಅವ್ರ ತಂದೆ ತಾಯಿ ಮಾಡ್ತಕ್ಕಂಥ ಕೆಲಸದಲ್ಲಿ ಭಗವಂತ ಯಶಸ್ಸನ್ನು ಕರುಣಿಸಲಿ. ಹಾಗೆ ವಿನೋದ್ ಸರ್ಗೆ ಹಾಗೂ ಅವರ ಕುಟುಂಬಸ್ಥರಿಗೆ, ಅವರ ಬಂಧು ಬಾಂಧವರಿಗೆ ಭಗವಂತ ಉತ್ತಮ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಕಲ ಇಷ್ಟಾರ್ಥಗಳನ್ನು ಭಗವಂತ ನೆರವೇರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮಧ್ಯಾಹ್ನದ ಊಟವನ್ನು ಸ್ವೀಕರಿಸೋಣ ಮಕ್ಕಳ. ತಿನ್ಸಿ ಆಂಟಿಗೂ ತಿನ್ಸ್ಬಿಡು. ಕೇಕ್
ಗೈಸ್ ಎಲ್ಲರದು ಜಸ್ಟ್ ಇವಾಗ ಊಟ ಕಂಪ್ಲೀಟ್ ಆಯ್ತು. ಪಾಪ ಅನ್ಸುತ್ತೆ ಇವ್ರನ್ನೆಲ್ಲ ನೋಡಿದ್ರೆ. ಇವ್ರಿಗೆ ಹಾಕೋದಕ್ಕಿಂತ ಅಟ್ಲೀಸ್ಟ್ ಇಂಥವ್ರಿಗೆ ಸಹಾಯ. ಮತ್ತೆ ನೋಡಿ ಈ ಲೈನ್ ಸಕ್ಕತ್ತಾಗಿದೆ. ಒಂದು ಅಗುಳಿನ ಹಿಂದೆ ಎಷ್ಟೋ ಜೀವಿಗಳ ಶ್ರಮವಿರುತ್ತದೆ. ದಯವಿಟ್ಟು ಅನ್ನವನ್ನು ವ್ಯರ್ಥ ಮಾಡದಿರಿ. ದಿಸ್ ಇಸ್ ಫಾರ್ ಆಲ್. ಗೈಸ್ ಜಸ್ಟ್ ಅಲ್ಲಿ ಆಶ್ರಮದಲ್ಲಿ ಒಂದು 75ರಿಂದ 80 ಜನ ಇದ್ರು. ಸೊ ಅಲ್ಲಿ ಅವ್ರಿಗೆಲ್ಲ ಊಟ ಬಡಿಸಿ ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿತ್ತು. 1:15 ಹೇಳಿದ್ರು, ನಾವು 1:15 ಆಗಿಬಿಡ್ತು ನಾವು ಹೋಗೋಷ್ಟರಲ್ಲಿ. ಒಂದು 15 ನಿಮಿಷ ವೆಯ್ಟ್ ಮಾಡಿದ್ರು. ಸೊ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಅದು ನಾವು ಜಸ್ಟು ಆ್ಯಕ್ಚುಲಿ ವೀಡಿಯೋಸ್ ಈ ಥರದ್ದೆಲ್ಲ ತೋರಿಸೋದೇ ಸ್ವಲ್ಪ ಆದರೂ ಇನ್ಫ್ಲೂಯೆನ್ಸ್ ಆಗಲಿ ಅಂತ. ಸೊ ಮನೇಲಿ ಬರ್ತ್ಡೇ ಮಾಡೋ ಉದ್ದೇಶ ಮನೆಯಲ್ಲೇ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಆಸೆ ಇರುತ್ತೆ. ಹತ್ತಿರ ಇರೋರ್ಗು ಕೇಕ್ ಕಟ್ ಮಾಡ್ಕೊಡ್ಬೇಕು, ಹತ್ತಿರ ಇರೋರ್ಗು ಊಟ ಹಾಕ್ಸ್ಬೇಕು ಅಂತ. ಅದು ತಪ್ಪೇನಿಲ್ಲ. ಬಟ್ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲೂ ಮಾಡಿ, ಸಾಧ್ಯವಾದರೆ ಇಂಥ ಆಶ್ರಮಗಳಿಗೂ ದಾನ ಮಾಡಿ ಅಂತ. ಆಶ್ರಮದಲ್ಲೂ ಇವಾಗ ಯಾರು ಅಂಥ ಬಡ ಆಶ್ರಮಗಳು ಯಾವುದೂ ಇರಲ್ಲ. ಎಲ್ಲರ ಹತ್ರನೂ ಫಿನಾನ್ಷಿಯಲಿ ಆ ಸಂಸ್ಥೆಗಳು ಸ್ಟ್ರಾಂಗೇ ಇರುತ್ತೆ. ದುಡ್ಡು ಕಾಸಿಗೆ ಏನು ತೊಂದರೆ ಇರಲ್ಲ. ಬಟ್ ದುಡ್ಡು ಕೊಟ್ಟರು ನೋಡ್ಕೊಳಂಥ ಜನ ಬೇಕಲ್ಲ. ನಾವು ಬುದ್ಧಿ ಇರೋಂಥ ಮಕ್ಕಳಿಗೇ ಬುದ್ಧಿ ಕಲ್ಸೋಕ್ಕಾಗಲ್ಲ, ಡಿಸಿಪ್ಲಿನ್ ಕಲ್ಸೋಕ್ಕಾಗಲ್ಲ. ಅವ್ರನ್ನ ನೋಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಆಗೋ ಸಹಾಯ ನಾವು ಮಾಡಲೇಬೇಕಾಗತ್ತೆ. ಸೊ ನಮಗೆ ತುಂಬ ಖುಷಿ ಆಯಿತು. ಸಂಜೆನೂ ಮನೆ ಹತ್ರನೂ ಸ್ವಲ್ಪ ಲೈಟಾಗಿ ಚಿಕ್ಕದಾಗಿ ಬರ್ಡೇ ಮಾಡೋಣ ಅಂತ. ಸೊ ಇದೇ ಮೇನ್ ಉದ್ದೇಶ ಇದ್ದಿದ್ದು. 1 ವರ್ಷಕ್ಕೆ ಬರ್ಡೇ ಮಾಡಬಾರ್ದು ಅಂತಲೇ ಇದ್ವಿ. ಸೊ ಅಟ್ಲೀಸ್ಟ್ ಈ ಥರ ಆದರೂ ಮಾಡೋಣ ಅಂತ ಮಾಡಿದ್ವಿ. ಮತ್ತು ನಿನ್ನೆ ಊರಿಂದ ನಮ್ಮ ವಿಜಿ ಮತ್ತು ಹಂಸ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ಜ್ಯೇಷ್ಠ ಬರ್ಡೇ ಇದೆ, ಬೆಳಗ್ಗೆ ಈ ಥರ ಆಶ್ರಮಕ್ಕೆ ಹೋಗಬೇಕು ಅಂತೇಳಿ ಅವರು ಮನೇಲೇ ಆಲ್ಟಿದ್ರು. ಸೊ ಅವ್ರಿಗೀಗ ಹೋಟ್ಲಲ್ಲೆಲ್ಲಾದ್ರೂ ಊಟ ಮಾಡಿಸ್ಕೊಂಡು ವಿಜಿ ಹಂಸ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ದೇವನಹಳ್ಳಿಯಲ್ಲಿ ಬಿಟ್ಟು ಅವ್ರು ಮತ್ತೆ ವಾಪಸ್ ಬರ್ತಾರೆ. ಮತ್ತು ಸಂಜೆ ನಾವು ಚಿಕ್ಕದಾಗಿ ನಮ್ಮ ಮನೆಯವರೆಲ್ಲ ಸೇರಿ ಒಂದು ಮನೆ ಹತ್ರ ಇರೋರ್ನೆಲ್ಲ ಕರೆದು ಕೇಕ್ ಕಟ್ ಮಾಡೋಣ. ಊಟಕ್ಕೆ ಅಂತ ಇವಾಗ ಸಾಯಿದ ಮಾತ್ರ ಬಂದ್ರಿ. ಊಟ ಜನ ಪೂರ್ತಿ ತುಂಬ ಹೋಗ್ಬಿಟ್ಟಿದ್ದಾರೆ. ನಾನು ಎಂಟ್ರಿ ಆಗಿದ ತಕ್ಷಣ ಏನು ಇಷ್ಟು ಜನ ಅನ್ಕೊಂಡ್ಬಿಟ್ಟೆ. ಜ್ಯೇಷ್ಠ, ಓಯ್ ಗುಂಡ, ಏನೋ ನಿಂದ ಆಟಲೇ. ಗೈಸ್ ನೀವಿ ಮೆನ್ಯೂ ನೋಡ್ತಾ ಇದ್ದಾಳೆ. ಎಷ್ಟು ನೋಡಿದ್ರು ಇಡ್ಲಿ ಸಾಂಬಾರು ಮೊಸರನ್ನ ಬಿಟ್ಟರೆ ಇನ್ನೇನು ಹೇಳಲ್ಲ. ಎಲ್ಲ ನೋಡ್ತಾಳೆ ಒಂದು ಕಡೆಯಿಂದ. ಎಲ್ಲ ಪಾಪ ಗೈಸ್ ಗೋಬಿ ಮಂಚೂರಿ, ಗೈಸ್ ರೋಟಿ ಪನ್ನೀರ್, ಫೇವ್ರೈಟ್ ಕಾಫಿ. ಇವಾಗ ತಾನೇ ಊಟ ಕಂಪ್ಲೀಟ್ ಆಯಿತು. ವಿಜಿ ಮತ್ತು ಹಂಸ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಿಟ್ಟು ಬರೋದಕ್ಕೆ ಬಿದ್ದೂರ್ಗೆ ಹೋದರು. ಈಗ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಊರಿಗೆ ಹೋಗೋಣ. ಒಂದು ಸಾಯಂಕಾಲ 8-8:15 ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿರೋದು. ಯಾಕಂದರೆ ನಮ್ಮ ಅಪ್ಪ ಅವ್ರದ್ದು ಡೈರಿನೂ ಮುಗ್ದಿರ್ಬೇಕು, 8:15ಕ್ಕೆ ಮುಗಿಯುತ್ತೆ. ಹೋಗೋಣ. ಗೈಸ್ ಏನಂದರೆ ಮತ್ತೆ ಕೋಲಾರ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಜ್ಯೇಷ್ಠಂಗೆ ಬಟ್ಟೆ ತಂದಿರಲಿಲ್ಲ ಫಸ್ಟ್ ಇಯರ್ ಬರ್ಡೇಗೆ. ಏನಪ್ಪ ಇವರು ಇವತ್ತು ಬರ್ಡೇ ಇವತ್ತೇ ತರಕ್ಕೆ ಹೋಗ್ತವ್ರೆ ಅಂತ ಅನ್ಕೋಬೋದು. ನಮ್ಗೊಂದು ಸ್ವಲ್ಪ ಸುಖ ಅಂತಾರಲ್ಲ ಅದಿತ್ತು. ಬೇಕಾಗಿರೋರು ಯಾರೋ ಒಬ್ರು ತಿರ್ಕೊಂಡಿದ್ರು. ಸೊ ಬಟ್ಟೆ ತಂದಿರಲಿಲ್ಲ. ಇವತ್ತು 3 ಡೇಸ್ದು ಕಟ್ಲೆಟ್ ಅಂತ ತಗೋತಾರಲ್ವ, ಅದು ತಗೊಂಡಿದ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ತರಕ್ಕೆ, ನೈಟ್ ಕೇಕ್ ಕಟ್ ಮಾಡ್ಸೋಣ ಅಂತ. ಹಾಗೇ ಒಂದು 100 ಪೀಸಸ್ ಹನಿ ಕೇಕ್ ಹೇಳಿದ್ದೀವಿ. ಏನಂತಂದರೆ ಕಟ್ ಮಾಡೋ ಕೇಕ್ನೇ ಮತ್ತೆ ಎಲ್ಲರಿಗೂ ಹೆಂಗೆಂಗೋ ಕಟ್ ಮಾಡಿ ಗಜಿಬಿಜಿ ಮಾಡಿ ಕೊಡೋದಕ್ಕಿಂತ ಪೀಸಸ್ ಲೆಕ್ಕ ಒಂದು 100 ಪೀಸಸ್ ಹೇಳ್ಬಿಟ್ಟಿದ್ದೀವಿ, ಕೇಕ್ ಪೀಸಸ್ಸು. ಮತ್ತು ಇವನಿಗೆ ಅಂತ 1 kg ಕಟ್ ಮಾಡೋಕ್ಕೆ ತಂದು ಇಟ್ಕೊಂಡಿದ್ದೀವಿ. ಅದು ಮನೆಗೆ ಆಗುತ್ತೆ ಅಂದ್ಬಿಟ್ಟು. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರೋಣ, ಹಂಗೆ ಬಟ್ಟೆ ತೊಗೊಂಬರೋಣ ಅಂತ ಹೋಗ್ತಿದ್ದೀವಿ. ಸ್ಟೇಟ್ ಯೂನ್ಡ್. ಹೀಗೆಯಿಂದ ಗೀತನ ತೋರಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ. ಬೆಂಗಳೂರಿಂದ ಪಾಪ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ರಜಾ ಇದೆ ಅಂತ ಬರ್ಡೇಗೆ ಅಂತಲೇ ಬಂದಿದ್ಲು. ಗೀತಾ ಫ್ಯಾನ್ಸ್ ಅಟೆಂಡೆನ್ಸ್ ಪ್ಲೀಸ್. ಫ್ಯಾನ್ಸ್ ಜೆನ್ಸಿ. ಗೈಸ್ ಕೋಲಾರ MG ರೋಡು BRM ಹಾಲ್ ಅಂತಿದೆ. ಮಕ್ಕಳಿಗೆ ತುಂಬ ಫೇಮಸ್ ಬಟ್ಟೆ ಸಿಗೋದ್ರಲ್ಲಿ. ಸೊ ಅಲ್ಲೋಗಿ ಬಟ್ಟೆ ನೋಡೋಣ. ಗೈಸ್ ಮಗನ ಬರ್ತಡೆಗೆ ಅಪ್ಪನೂ ಶಾಪಿಂಗ್ ಮಾಡ್ತಾವ್ರೆ. ಇದು ನಾವೇ ಮನೆ ಹತ್ರ ಸಿಂಪಲಾಗಿ ಡೆಕೋರ್ ಮಾಡೋಣ ಅಂತ ನನಗಿರೋ ಐಡಿಯಲ್ಲಿ ಏನೇನು ಬೇಕು ಅಂತ ತೊಗೊತಾ ಇದ್ದೀನಿ. ಏನು ಗೊತ್ತಾ, ಮಧ್ಯಾಹ್ನ ಹೋಟ್ಲಲ್ಲಿ ಹೊಟ್ಟೆ ತುಂಬ ಊಟ ತಿನ್ಕೊಂಬಂದ್ರೂ ಅದೇನೋ ನೋಡ್ರಿ, ಇದು ನೋಡ್ತಾನೆ ಸುಮ್ಮನೆ ಇರೋಕ್ಕೆ ಆಗೋದಿಲ್ಲ ಅವ್ರಿಗೆ. ಕುಟುಂಬಕ್ಕೆ ಅಂತ ತೊಗೊಂಡೋಗಿದ್ವಿ ಕೇಕು. ಮತ್ತು ಈಗ ಮನೆಗೆ ಬೇಕಲ್ವಾ, ಅದಕ್ಕೆ ಮತ್ತೆ ಬೇಕ್ರಿ ಕಡೆಗೆ. ಗೈಸ್ ಡೆಕೋರೇಷನ್ನು ಈಸ್ ಫ್ರಮ್ ಉಮೇಶ್ ಅಣ್ಣ. ಗೈಸ್ ಡೆಕೋರೇಷನ್ ಬೈ ಉಮೇಶ್ ಅಣ್ಣ. ನೆನ್ನೆ ಮಳೆ ಬಂದಿರೋದಕ್ಕೆ ಉಮೇಶ್ ಅಣ್ಣ ಇವೆಂಟ್ಸ್ ಲೈಟಿಂಗ್ಸ್.
ಮಿಷಣ ಲೈಟಿಂಗ್ಸ್. ಎಷ್ಟೊಂದು ಕೇಕು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಫೈನಲಿ ಜ್ಯೇಷ್ಠ ಬರ್ಡೇ ಸೆಲೆಬ್ರೇಷನ್ಸ್. ಜ್ಯೇಷ್ಠ ಬರ್ಡೇ ಕೇಕ್ ಆಯ್ತಾ? ತಿನ್ನೋದಲ್ಲ ಹಿಂದೆ ಇಟ್ಟು ಕಳೆದ್ಬಿಡ್ತಾನೆ. ಇವಾಗ ಹೂ ಕೊಟ್ಟ ಬೇರೆ ಕಲ್ತೋತೆ. ಆಸೆ ಆಗೋದಿವಾಗ ಎದಿನ ಕಟ್ಟೆಲ್ಲದು ತಿಂತೀನಿ ಇವಾಗ ಬೇಡ ಬೇಡ ಅದು ರೈಸ್ ಹಾಯ್ ಗೈಸ್, ಇದಾಗಿತ್ತು ನನ್ನ ಮಗನ ಬರ್ತಡೇ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಯಾರಾದರೂ ಬರ್ತಡೇಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಮ್ಮ ಮಕ್ಕಳಿಗೆಲ್ಲ ದಯವಿಟ್ಟು ಮನೆ ಮಟ್ಟಿಗೆ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಮಾಡಿಕೊಂಡು ಆದಷ್ಟು ಕೈಲಾದಷ್ಟು ಅನಾಥಾಶ್ರಮಕ್ಕೋ ಇಲ್ಲ ಬಡ ಮಕ್ಕಳಿಗೂ ಸಹಾಯ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಮ್ಗೆ ಅಲ್ಲಿ ಆಶ್ರಮದಲ್ಲಿ ನೋಡಿ ತುಂಬ ಬೇಜಾರಾಯಿತು. ಎಲ್ಲ ಕರೆಕ್ಟಾಗಿರೋ ಬುದ್ಧಿವಾನ್ಯ ಮಕ್ಕಳ ಆಶ್ರಮಕ್ಕೆ ಹೋಗಿದ್ದಿದ್ದು ನಾವು. ಎಲ್ಲ ಕರೆಕ್ಟಾಗಿರೋ ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಕರೆಕ್ಟಾಗಿ ಕಲಿಸ್ಕೊಡೋಕ್ಕಾಗಲ್ಲ, ಕರೆಕ್ಟಾಗಿ ವೇನಲ್ಲಿ ನೆಡ್ಸೋಕ್ಕೆ
ಮಾಡೋಕ್ಕಾಗಲ್ಲ, ಅವ್ರು ಇನ್ನೆಷ್ಟು ಮಾತ್ರ ಅಂತ ಅನ್ನಿಸ್ತು. ಸೊ ಅವ್ರಿಗೂ ಆದಷ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ಸ್ಟೇ ಟ್ಯೂನ್ಡ್.